ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನು ಯಾರೆಲ್ಲ ವೀಡಿಯೋನ ನೋಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿಂದ ಹೊಸ ಕಥೆನ ಶುರು ಮಾಡ್ತಿದ್ದೀನಿ. ಕತೆ ಹೆಸರು ಬ್ರಹ್ಮಗಂಟು. ಸೊ ಈ ಕತೆ ಹೇಗಿರುತ್ತೆ ಅಂತ ಕೇಳಿ ಸಪೋರ್ಟ್ ಮಾಡಿ, ಹಾಗೆ ಕತೆ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅದು ಕಾರ್ತಿಕ ಮಾಸದ ಪೌರ್ಣಮಿ. ಆಕಾಶದಲ್ಲಿ ಚಂದಿರ ಪೂರ್ಣ ಪ್ರಕಾಶಿತನಾಗಿರಬೇಕಿತ್ತು. ಆದರೆ ಕಾರ್ಮೋಡಗಳು ಚಂದಿರನನ್ನು ಸಂಪೂರ್ಣವಾಗಿ ನುಂಗ್ ಹಾಕ್ಬಿಟ್ಟಿದ್ವು. ಮಳೆ ಧೋ ಅಂತ ಅಬ್ಬರಿಸ್ತಿದ್ರೆ ಗಾಳಿ ವೇಗಕ್ಕೆ ಗಿಡ ಮರಗಳು ಅಳ್ತಿರೋವಂತೆ ಭಾಸವಾಗ್ತಿತ್ತು. ಅವಳ ಹೆಸರು ಲೇಖನ. ನಮ್ಮ ಹೀರೋಯಿನ್ ಹೆಸರು ಲೇಖನ. ಅವಳು ನಡೀತಿದ್ದ ದಾರಿಯಲ್ಲಿ ನೀರು ಮಂಡಿಯುದ್ದ ನಿಂತಿತ್ತು. ಮಳೆ ಹನಿಗಳು ಕೆನ್ನೆಗೆ ಅಪ್ಪಳಿಸ್ತಿದ್ರೂ ಅವಳಿಗೆ ಅದರ ಅರಿವೇ ಇರಲಿಲ್ಲ. ಅವಳ ಕಣ್ಗಳಿಂದ ಸುರಿತಿದ್ದ ಕಣ್ಣೀರು ಮಳೆ ಹನಿಗಳೊಂದಿಗೆ ಬೆರೆತು ಧರೆಯನ್ನು ಸೇರ್ತಿತ್ತು. ಮಳೆ ಅವಳ ದೇಹವನ್ನು ನಡಗಿಸ್ತಿದ್ರೆ ಮನದೊಳಗಿನ ನೋವು ಅವಳ ಆತ್ಮವನ್ನೇ ಸುಡ್ತಿತ್ತು. ಯಾರೋ ಕೊಟ್ಟ ಧೋಕ ಅಥವಾ ವಿಧಿ ಆಟವೋ ಏನೋ ಗೊತ್ತಿಲ್ಲ. ಅವಳ ಕೈಲಿದ್ದ ಒಂದು ಸಣ್ಣ ಫೋಟೋ ಫ್ರೇಮ್ ಮಳೆಗೆ ಪೂರ್ತಿ ನೆಂದು ಹೋಗ್ಬಿಟ್ಟಿತ್ತು. ಅದರಲ್ಲಿ ಮುಖಗಳು ಅಸ್ಪಷ್ಟವಾಗಿ ಕಾಣ್ತಿದ್ವು. ಅವಳು ಎಲ್ಲಿಗೆ ಹೋಗ್ತಿದ್ದೀನಿ ಎಂಬ ಅರಿವೇ ಇಲ್ಲದೆ ಕತ್ತಲ ಹಾದಿಯಲ್ಲೇ ಹೆಜ್ಜೆ ಹಾಕ್ತಿದ್ಲು. ಕಾಲ್ಗಳು ಸೋಲ್ತಿದ್ವು, ದೃಷ್ಟಿ ಮಂಜಾಗ್ತಿತ್ತು. ಅಷ್ಟರಲ್ಲಿ ಅವಳ ಪಾದಗಳು ಒಂದು ಕಲ್ಲಿನ ಮೆಟ್ಲನ್ನು ಸ್ಪರ್ಶಿಸಿದ್ವು. ಅರೇ ಕ್ಷಣ ತಲೆ ಎತ್ತಿ ನೋಡಿದಾಗ ಅವಳ ಮುಂದೆ ಕಂಡದ್ದು ಬೃಹದಾಕಾರದ ಶಿವನಾಲಯ. ಆ ಕತ್ತಲ ರಾತ್ರಿಯಲ್ಲೂ ದೇಗುಲದ ಗೋಪುರ ಗಂಭೀರವಾಗಿ ಆಕಾಶಕ್ಕೆ ಚಾಚಿಕೊಂಡಿತ್ತು. ಮೆಟ್ಟಿಲುಗಳ ಮೇಲೆ ಕೂತು ಅವಳು ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮಳೆ ಆರ್ಭಟದ ನಡುವೆನೂ ಅವಳ ಬಿಕ್ಕಳಿಗೆ ಆ ದೇವಸ್ಥಾನದ ಆವರಣದಲ್ಲಿ ಪ್ರತಿಧ್ವನಿಸಿತು. ಯಾರಿದ್ದಾರೆ ನನಗೆ, ಎಲ್ಲಿಗೆ ಹೋಗಲಿ ನಾನು ಅಂತ ತನ್ನನ್ನೇ ಪ್ರಶ್ನಿಸ್ಕೊಳ್ತಿದ್ದಾಗ ದೇಗುಲದೊಳಗಿನಿಂದ ಗಂಟೆ ನಾದ ಕೇಳಿಸ್ತು. ಆ ಸಮಯದಲ್ಲಿ ಅಲ್ಲಿ ಯಾರೂ ಇರೋದಕ್ಕೆ ಸಾಧ್ಯ? ಮೌನವಾಗಿ ಲೇಖನ ದೇಗುಲದ ಒಳಗಡೆ ಗರ್ಭಗುಡಿಯತ್ತ ಹೆಜ್ಜೆ ಹಾಕಿದ್ಲು. ಲೇಖನ ನಡುಗ್ತಾ ದೇಗುಲದ ಒಳಾಂಗಣವನ್ನು ಪ್ರವೇಶಿಸಿದ್ಲು. ಹೊರಗೆ ಮಳೆ ಆರ್ಭಟವಿದ್ದರೆ ಒಳಗೆ ಒಂದು ರೀತಿ ನಿಗೂಢ ಮೌನ ಆವರಿಸಿತ್ತು. ದೇವಸ್ಥಾನದ ಕಲ್ಲಿನ ಕಂಬಗಳು ದೀಪದ ಬೆಳಕಿನಲ್ಲಿ ಉದ್ದನೆ ನೆರಳುಗಳನ್ನು ಸೃಷ್ಟಿಸಿದ್ವು. ಅವಳು ಗರ್ಭಗುಡಿ ಹತ್ರ ಹೋದಂತೆಲ್ಲ ಮಲ್ಲಿಗೆ ಹೂವಿನ ಪರಿಮಳ ಮತ್ತು ಧೂಪದ ವಾಸನೆ ಗಾಳಿಯಲ್ಲಿ ತೇಲ್ ಬರ್ತಿತ್ತು. ಅಲ್ಲಿ ದೀಪದ ಬೆಳಕಿನಲ್ಲಿ ಶಿವಲಿಂಗವು ಶಾಂತವಾಗಿ ಗೋಚರಿಸ್ತಿತ್ತು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಆ ಗಂಟೆ ನಾದ ಎಲ್ಲಿಂದ ಬಂತು? ಲೇಖನ ಶಿವಲಿಂಗದ ಮುಂದೆ ಮಂಡಿಯೂರಿ ಕೂತು, ಶಿವನೇ, ನನ್ನ ಬದುಕನ್ನು ಯಾಕೆ ಹೀಗೆ ಮಾಡಿದೆ? ಎಲ್ಲನೂ ಕಳ್ಕೊಂಡ್ಮೇಲೆ ನಾನು ಏನಕ್ಕೆ ಬದುಕಿರಬೇಕು ಅಂತ ಗೋಳಾಡ್ತಿದ್ಲು. ಅಷ್ಟರಲ್ಲಿ ಕಂಬವೊಂದರ ಹಿಂದಿನಿಂದ ನಿಧಾನವಾಗಿ ಹೆಜ್ಜೆ ಸದ್ದು ಕೇಳಿಸ್ತು. ಲೇಖನ ಬೆಚ್ಚಿ ಬಿದ್ದು ಆ ಕಡೆ ನೋಡಿದ್ಲು. ಅಲ್ಲಿ ಒಬ್ಬ ವೃದ್ಧ ಸನ್ಯಾಸಿ ನಿಂತಿದ್ರು. ಅವರ ಕಣ್ಗಳಲ್ಲಿ ಬೆಂಕಿಯಂತಹ ತೇಜಸ್ಸಿತ್ತು, ಆದರೆ ಮುಖದಲ್ಲಿ ಮಂದಹಾಸವಿತ್ತು. ಮಗಳೇ, ಈ ಮಳೆಯಲ್ಲಿ ನೆನೀತಾ ಬಂದು ನಿನ್ನ ಕಣ್ಣೀರು ಶಿವನ ಪಾದ ತಲುಪಿದೆ. ಆದರೆ ನೀನು ತಂದಿರೋ ಆ ಫೋಟೋ ಫ್ರೇಮ್ ಇದೆಯಲ್ಲ, ಅದನ್ನು ಒಮ್ಮೆ ಸರಿಯಾಗಿ ನೋಡು ಅಂದರು ಆ ವೃದ್ಧರು. ಲೇಖನ ಗಾಬರಿಯಿಂದ ತನ್ನ ಕೈಲಿದ್ದ ಮಳೆಗೆ ನೆಂದಿದ್ದ ಫೋಟೋನ ನೋಡಿದ್ಲು. ಮಳೆ ನೀರಿನಿಂದ ಫೋಟೋದ ಮೇಲ್ಪದ್ರ ಸುಲಿದು ಹೋಗ್ಬಿಟ್ಟಿತ್ತು. ಅದರ ಕೆಳಗಡೆ ಅವಳು ನಂಬಿದ್ದ ಸತ್ಯಕ್ಕಿಂತ ಭಿನ್ನವಾದ ಇನ್ನೊಂದು ಚಿತ್ರ ಅಥವಾ ಪತ್ರ ಕಾಣಿಸ್ತಿತ್ತು. ಅವಳ ಕೈಗಳು ನಡುಗೋದಕ್ಕೆ ಸ್ಟಾರ್ಟ್ ಆದವು. ಅವಳು ಇಷ್ಟು ದಿನ ಯಾರನ್ನು ತನ್ನವರಂತ ನಂಬಿದ್ಲೋ ಅವ್ರ ಬಗ್ಗೆ ಇದ್ದ ಭಯಾನಕ ಸತ್ಯ ಒಂದು ಆ ಫೋಟೋದ ಹಿಂಭಾಗದಲ್ಲಿ ಅಡಗಿತ್ತು. ಸನ್ಯಾಸಿ ಮಾತು ಕೇಳಿದ ಲೇಖನ ನಡುಗೋ ಕೈಗಳಿಂದ ಆ ಮಳೆ ನೆನೆದ ಫೋಟೋನ ಹಿಮ್ಮುಖವಾಗಿ ತಿರುಗಿಸಿದ್ಲು. ಫೋಟೋದ ಹಿಂದಿನ ಪದ್ರ ಸಡಿಲವಾಗಿತ್ತು. ನಿಧಾನವಾಗಿ ಅದನ್ನೊರಗಿಸಿದಾಗ ಅದರ ಹಿಂದೆ ಅಡಗಿದ್ದ ಇನ್ನೊಂದು ಚಿತ್ರ ಬರಹ ಸ್ಪಷ್ಟವಾಗಿ ತೊಡಗಿತು. ಅದು ಕೇವಲ ಒಂದು ಫೋಟೋ ಆಗಿರಲಿಲ್ಲ, ಬದಲಿಗೆ ಅವಳಿಗೆ ಸಂಬಂಧಿಸಿದ ಒಂದು ಅಪ್ಪಟ ಸತ್ಯನ, ಒಂದು ಮೋಸನ ಬಯಲು ಮಾಡುವಂತಹ ಪುರಾವೆಯಾಗಿತ್ತು. ಕ್ಷಣಾರ್ಧದಲ್ಲಿ ಅವಳ ಕಣ್ಗಳಲ್ಲಿ ದುಃಖ ಮಾಯವಾಗಿ ಆ ಜಾಗದಲ್ಲಿ ದ್ವೇಷ ಹೊತ್ಕೊಳ್ತು. ಹೃದಯದಲ್ಲಿ ನೋವಿನ ಜಾಗದಲ್ಲಿ ಸೇಡಿನ ಕಿಡಿ ಹೊತ್ತಿತು. ಅವಳು ಹಿಂದೆ ನಡೆದಿದ್ದು ಘಟನೆಗಳನ್ನ ನೆನಪಿಸ್ಕೊಂಡ್ಳು. ತನ್ನನ್ನೇ ನಂಬಿಸಿ ಮೋಸ ಮಾಡಿದ್ದ ಮುಖಗಳು ಅವಳ ಕಣ್ಣು ಮುಂದೆ ಹಾದು ಹೋದವು. ತನ್ನ ಬದುಕನ್ನು ಕತ್ತಲಿಗೆ ತಳ್ಳಿದವ್ರ ಮೇಲೆ ಅವಳಿಗೆ ಅತೀ ಭಯಂಕರ ಕೋಪ ಬಂತು. ಲೇಖನ ಉಸಿರಾಡೋದಕ್ಕೆ ಕಷ್ಟಪಡ್ತಿದ್ಲು. ಆ ಸೇಡು ಅವಳನ್ನು ಸಂಪೂರ್ಣವಾಗಿ ಆವರಿಸಿತ್ತು. ಕಣ್ಗಳನ್ನ ಬಿಗಿದಪ್ಕೊಂಡ್ಳು. ಅವಳ ದೇಹ ತರಗುಟ್ಟುತ್ತಿತ್ತು. ಕೈ ಕಾಲ್ಗಳು ನಿಧಾನವಾಗಿ ಚಲಿಸೋದಕ್ಕೆ ಆರಂಭಿಸಿದ್ವು. ಆ ಸೇಡು, ಕೋಪ, ನೋವು ಎಲ್ಲನೂ ಒಂದಾಗಿ ಅವಳನ್ನು ಆವರಿಸಿದಾಗ ಅವಳ ದೇಹದಲ್ಲಿ ಒಂದು ಅಲೌಕಿಕ ಶಕ್ತಿ ಸಂಚರಿಸಿದಂತೆ ಭಾಸವಾಯಿತು. ಅವಳು ಶಿವಲಿಂಗದ ಮುಂದೆ ನಿಂತು ತನ್ನ ಕೈಗಳನ್ನು ಜೋಡಿಸಿ ನಮಸ್ಕರಿಸಿದ್ಲು. ಅವಳ ಕಣ್ಣೀರು ನಿಂತು.
ಈಗ ಅವಳ ಮುಖದಲ್ಲಿ ದೃಢ ಸಂಕಲ್ಪವಿತ್ತು. ಲೇಖನ ನಿಧಾನವಾಗಿ ತನ್ನ ಕಾಲನ್ನು ಎತ್ತಿ ನೆಲಕ್ಕೆ ಅಪ್ಪಳಿಸಿದ್ಲು. ಮೊದಲು ನಿಧಾನವಾಗಿ ಶುರುವಾದ ಅವಳ ಹೆಜ್ಜೆಗಳು ನಂತರ ವೇಗವನ್ನು ಪಡೆದುಕೊಂಡ್ವು. ಸುತ್ತಲಿನ ಮೌನವನ್ನು ಛೇದಿಸುತ್ತಾ ಆ ದೇಗುಲದ ಕಲ್ಲಿನ ನೆಲದ ಮೇಲೆ ಅವಳ ಹೆಜ್ಜೆಗಳು ತಾಳ ಹಾಕಿದ್ವು. ಅದು ಕೇವಲ ನೃತ್ಯವಾಗಿರಲಿಲ್ಲ, ಅದು ಅವಳೊಳಗಿನ ನೋವು, ಸೇಡು, ಹತಾಶೆ ಮತ್ತು ಭವಿಷ್ಯದ ಸಂಕಲ್ಪದ ಪ್ರತೀಕವಾಗಿತ್ತು. ಅವಳು ತನ್ನ ಕೈಗಳನ್ನು ವಿವಿಧ ಮುದ್ರೆಗಳಲ್ಲಿ ತಿರುಗಿಸ್ತಾ, ಕಾಲುಗಳನ್ನು ತೀಕ್ಷ್ಣವಾಗಿ ನೆಲಕ್ಕೆ ಅಪ್ಪಳಿಸ್ತಾ ಕ್ರಮೇಣ ತನ್ನ ದೇಹನ ವೇಗವಾಗಿ ತಿರುಗಿಸೋದಕ್ಕೆ ಆರಂಭಿಸಿದ್ಲು. ಸುತ್ತಲಿನ ದೀಪಗಳು ಮಿನುಗೋದಕ್ಕೆ ಸ್ಟಾರ್ಟ್ ಆದವು. ದೇಗುಲದ ಗೋಡೆಗಳ ಮೇಲೆ ಅವಳ ನೆರಳು ಭೂತದಂತೆ ದೊಡ್ಡದಾಗಿ ಕಾಣಿಸ್ತು. ಅವಳು ಹೆಜ್ಜೆ ಆಗ್ತಿದ್ದಾಗಲೆಲ್ಲ ಒಂದು ರೀತಿ ಕಂಪನ ಉಂಟಾಗ್ತಿತ್ತು. ಅವಳ ಮನಸ್ಸಿನಲ್ಲಿ ಇಷ್ಟು ದಿನ ಅಡಗಿದ್ದ ಎಲ್ಲ ನೋವು, ಆಕ್ರೋಶಗಳು ಈ ತಾಂಡವದ ರೂಪದಲ್ಲಿ ಹೊರಬರ್ತಿದ್ವು. ತಾಂಡವ ನೃತ್ಯದ ಕೊನೆಯ ಕ್ಷಣದಲ್ಲಿ ಲೇಖನ ತನ್ನ ಕಣ್ಗಳನ್ನ ಬಿಗಿದುಕೊಂಡ್ಳು. ಅಂತಿಮ ಹಂತದಲ್ಲಿ ತನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ದೇಹನ ಹಿಂದಕ್ಕೆ ಬಾಗಿಸಿ 2 ಕೈಗಳನ್ನು ಆಕಾಶದತ್ತ ಚಾಚಿದ್ಲು. ಆ ಕ್ಷಣದಲ್ಲಿ ದೇಗುಲದ ಗರ್ಭಗುಡಿಯ ಶಿವಲಿಂಗದಿಂದ ಒಂದು ಪ್ರಕಾಶಮಾನವಾದ ಬೆಳಕು ಹೊರಹೊಮ್ಮಿತು. ದೇಗುಲದೊಳಗಡೆ ಬಿರುಗಾಳಿ ಬಂದಂತೆ ಗಾಳಿ ಬೀಸೋದಕ್ಕೆ ಸ್ಟಾರ್ಟ್ ಮಾಡ್ತು. ಅವಳು ತೆರೆದಾಗ ಅಲ್ಲಿ ನಿಂತಿದ್ದ ವೃದ್ಧ ಸನ್ಯಾಸಿ ಮಾಯವಾಗಿದ್ದರು. ಆದರೆ ಶಿವಲಿಂಗದ ಮೇಲೆ ನಿಧಾನವಾಗಿ ಒಂದು ಬಿಳಿ ಬೆಳಕು ಆವರಿಸಿತ್ತು. ಆ ಬೆಳಕಿನ ನಡುವೆ ಅವಳ ಕಣ್ಣುಗಳಿಗೆ ಸ್ಪಷ್ಟವಾಗಿ ಕಂಡದ್ದು ಸಾಕ್ಷಾತ್ ಶಿವನ ಪ್ರತಿರೂಪ. ಶಿವನು ಮಂದಸ್ಮಿತನಾಗಿ, ಮಗಳೇ, ನಿನ್ನ ತಾಂಡವ ನೃತ್ಯ ನನ್ನನ್ನು ಸಂತಸಗೊಳಿಸಿದೆ. ನಿನ್ನೊಳಗಿನ ದುಃಖ, ಕೋಪ ಮತ್ತು ನ್ಯಾಯದ ಹಸಿವನ್ನು ನಾನು ಅರಿತಿದ್ದೇನೆ. ಈಗ ನೀನು ಮೌನವಾಗಿ ಅಳೋ ಲೇಖನ ಅಲ್ಲ, ನ್ಯಾಯಕ್ಕಾಗಿ ಹೋರಾಡೋ ಚಂಡಿ ಲೇಖನ ಅಂತ ಆಶೀರ್ವದಿಸ್ತ. ಶಿವನ ದರ್ಶನದಿಂದ ಲೇಖನಾಳಲ್ಲಿ ಹೊಸ ಶಕ್ತಿ ಸಂಚರಿಸಿತು. ಅವಳ ದೇಹದಲ್ಲಿನ ನೋವು ಮಾಯವಾಗಿ ಒಂದು ದಿವ್ಯ ಶಾಂತಿ ಆವರಿಸ್ತು. ಅವಳು ತನ್ನ ಬದುಕಿನ ಮುಂದಿನ ಹಾದಿಯನ್ನು ಸ್ಪಷ್ಟವಾಗಿ ನೋಡಬಲ್ಲವಳಾದ್ಲು. ಲೇಖನ ಶಿವನ ಮುಂದೆ ಮಂಡಿಯೂರಿ ದೈವಿಕ ಭಾವಪರವಶಳಾಗಿ ಕಣ್ಣು ಮುಚ್ಚಿ ಕೂತಿದ್ಲು. ಅವಳ ಸುತ್ತಲೂ ಒಂದು ರೀತಿಯ ದಿವ್ಯ ಮೌನ ಆವರಿಸ್ತಿತ್ತು. ಅವಳ ಮುಖದಲ್ಲಿ ಈಗಷ್ಟೇ ಶಿವನನ್ನು ಕಂಡ ತೇಜಸ್ಸು ಮತ್ತು ಶಾಂತಿ ಎದ್ದು ಕಾಣ್ತಿತ್ತು. ಕಟ್ ಕಟ್, ಸೂಪರ್ಬ್, ಎಕ್ಸಲೆಂಟ್ ಶಾಟ್ ಲೇಖನ. ನಿರ್ದೇಶಕ ಪೃಥ್ವಿ ಅವರ ಧ್ವನಿ ಇಡೀ ದೇವಸ್ಥಾನದ ಆವರಣದಲ್ಲಿ ಮೊಳಗ್ತು. ಆ ಕ್ಷಣದವರೆಗೂ ಉಸಿರು ಬಿಗಿ ಹಿಡಿದು ನೋಡ್ತಿದ್ದ 100 ಜನ ಜೂನಿಯರ್ ಆರ್ಟಿಸ್ಟ್ಗಳು, ಲೈಟ್ ಬಾಯ್ಸ್ ಮತ್ತು ತಾಂತ್ರಿಕ ವರ್ಗದವರು ಒಮ್ಮೆಲೆ ಚಪ್ಪಾಳೆ ತಟ್ಟತೊಡಗಿದ್ರು. ಲೇಖನ ನಿಧಾನವಾಗಿ ಕಣ್ತೆರೆದ್ಲು. ಎದುರಿಗಿದ್ದ ಬೃಹದಾಕಾರದ ಶಿವಲಿಂಗ ವಾಸ್ತವವಾಗಿ ಫೈಬರ್ನಿಂದ ಮಾಡಿದ ಅತ್ಯಂತ ನೈಜವಾದ ಸೆಟ್ ಆಗಿತ್ತು. ಅವಳ ಕಣ್ಣೀರು ನಿಜವಾಗಿತ್ತು, ಆದರೆ ಅದು ಅವಳು ಆ ಪಾತ್ರಕ್ಕಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡಿದ್ದರ ಫಲವಾಗಿತ್ತು. ನಿರ್ದೇಶಕ ಪೃಥ್ವಿ ಓಡ್ಬಂದು ಲೇಖನಾಳನ್ನು ಅಭಿನಂದಿಸಿದ್ರು. ಲೇಖನ, ಆ ತಾಂಡವ ನೃತ್ಯ ಮೈ ಜುಮ್ ಅನ್ಸೋವಂತಿತ್ತು. ನೀನು ನಟಿಸ್ತಿದ್ಯಾ ಅಥವಾ ನಿಜವಾಗ್ಲೂ ನಿನಗೆ ಆವೇಶ ಬಂದಿದ್ಯಾ ಅಂತ ನಮಗೆ ಗೊಂದಲ ಆಗೋಯ್ತು. ಅಷ್ಟು ಸಖತ್ತಾಗಿಯ ಭಾವನೆಗಳನ್ನ ನೀನು ಎಕ್ಸ್ಪ್ರೆಸ್ ಮಾಡಿದ್ಯಾ. ದೈವಿ ಶಕ್ತಿ ನಿನ್ನನ್ನು ಇಳಿದು ಬಂದಂತೆ ಕಾಣ್ತಿತ್ತು ಅಂದರು ಆಶ್ಚರ್ಯದಿಂದ. ಅಬ್ಬ, ಇಂತಹ ನಟಿಯನ್ನು ನಾನು ನೋಡೇ ಇಲ್ಲ. ಅವಳ ಕಣ್ಣಲ್ಲಿ ಆ ಶಿವನೇ ಕಂಡಂತೆ ನಮಗೆ ಭಾಸವಾಯಿತು. ಆಕೆ ಬರೀ ನಟಿಯಲ್ಲ, ಆ ಕ್ಷಣದಲ್ಲಿ ಅವಳು ಸಾಕ್ಷಾತ್ ದೇವತೆಯಂತೆ ಕಂಡ್ಳು. ಆದರೆ ಲೇಖನ ಇನ್ನೂ ಆ ಭಾವನೆಯಿಂದ ಹೊರ ಬಂದಿರಲಿಲ್ಲ. ಅವಳ ಕೈಯಲ್ಲಿದ್ದ ಆ ಫೋಟೋ ಫ್ರೇಮನ್ನು ಇನ್ನೂ ಬಿಗಿಯಾಗಿ ಹಿಡಿದಿದ್ಲು. ಅಸಿಸ್ಟೆಂಟ್ ಡೈರೆಕ್ಟರ್ ಬಂದು ಲೇಖನಾಳಿಗೆ ಟವೆಲ್ ಕೊಡೋದಕ್ಕೆ ಹೋದಾಗ ಅವಳು ಪ್ರತಿಕ್ರಿಯಿಸಲಿಲ್ಲ. ಅವಳು ತನ್ನ ಕೈಲಿದ್ದ ಫೋಟೋನ ಮತ್ತೆ ನೋಡಿದ್ಲು. ಸಿನಿಮಾದ ಕಥೆ ಪ್ರಕಾರ ಆ ಫೋಟೋ ಸತ್ಯನ ಹೇಳಬೇಕಿತ್ತು. ಆದರೆ ಲೇಖನಾಳ ಕಣ್ಣಿಗೆ ಆ ಫೋಟೋದಲ್ಲಿ ಸಿನಿಮಾದ ಸ್ಕ್ರಿಪ್ಟ್ಗಿಂತ ಮೀರಿದ ತನ್ನ ವೈಯಕ್ತಿಕ ಜೀವನದಲ್ಲಿ ಏನೋ ಆದ ಕಹಿ ಘಟನೆಯೊಂದು ನೆನಪಾಗ್ತಿತ್ತು. ಪೃಥ್ವಿ ಹತ್ರ ಬಂದು ಹೇಳಿದ್ರು, ಲೇಖನ, ಆರ್ ಯು ಓಕೆ? ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ಯಾ? ಲೇಖನ ಪೃಥ್ವಿಯವ್ರ ಕಡೆ ನೋಡಿ ಒಂದು ಸಣ್ಣ ನಗು ನಕ್ಕು, ಸರ್, ಕೆಲವು ಸಲ ನಟನೆ ಮತ್ತು ವಾಸ್ತವದ ನಡುವಿನ ಗೆರೆ ಅಳಿಸಿ ಹೋಗುತ್ತೆ ಅಲ್ವಾ. ಇವತ್ತು ನನಗೆ ಹಾಗೆ ಅನಿಸ್ತು. ಈ ಸೀನ್ ನನ್ನ ಬದುಕಿನ ಯಾವುದೋ ಒಂದು ಪಾರ್ಟ್ ಅಂತ ನನಗೆ ನೆನಪಿಸ್ತಿದೆ ಅಂತ ಗಂಭೀರವಾಗಿ ಹೇಳಿದ್ಲು. ಶೂಟಿಂಗ್ ಸೆಟ್ನಲ್ಲಿ ಲೇಖನಾಳ ಅಭಿನಯದ ಬಗ್ಗೆ ಚರ್ಚೆ ನಡೀತಿದ್ದಾಗಲೇ ದೇಗುಲದ ಆವರಣದ ಹೊರಗೆ ಬೆಲೆ ಬಾಳೋ ಒಂದು ಬ್ಲ್ಯಾಕ್ ಕಲರ್ ರೋಲ್ಸ್ ರಾಯ್ಸ್ ಕಾರೊಂದು ಬಂತು ನಿಂತ್ಕೊಳ್ತು. ಮಳೆ ನಡುವೆನೂ ಆ ಕಾರಿನ ಮೆರುಗು ಅಂತೂ ಕುಂದಿರಲಿಲ್ಲ. ಕಾರಿನ ಬಾಗಿಲು ತೆರೆದು ಹೊರಬಂದ ವ್ಯಕ್ತಿನೇ ವಿಕ್ರಾಂತ್ ಸಿಂಹ. ಅವನೇ ನಮ್ಮ ಹೀರೋ. ಅಂತಾರಾಷ್ಟ್ರೀಯ ಮಟ್ಟದ ಫ್ಯಾಷನ್ ಎಂಪೈರ್ ಕಂಪ್ನಿ ಓನರ್. ಕೇವಲ ಉದ್ಯಮಿಯಲ್ಲ,
ಫ್ಯಾಷನ್ ಜಗತ್ತಿನ ಸಾಮ್ರಾಟ. ಬಿಳಿ ಶರ್ಟ್, ಅದರ ಮೇಲೆ ಗಾಢ ಬಣ್ಣದ ಓವರ್ ಕೋಟ್ ಧರಿಸಿದ್ದ ವಿಕ್ರಾಂತ್ ತನ್ನ ಗಾಢವಾದ ಕಣ್ಗಳಿಂದ ಸುತ್ತಲೂ ಒಮ್ಮೆ ನೋಡ್ದ. ಅವನ ವ್ಯಕ್ತಿತ್ವದಲ್ಲಿ ಒಂದು ರೀತಿ ರಾಜಗಾಂಭೀರ್ಯವಿತ್ತು. ಅವನಿಗಾಗಿ ಬಾಡಿಗಾರ್ಡ್ಗಳು ಛತ್ರಿ ಹಿಡಿದು ನಿಂತಿದ್ರು. ಅವನು ಅದನ್ನು ಲೆಕ್ಕಿಸದೆ ಮಳೆ ಹನಿಗಳನ್ನ ಸವಿತಾ ಮುನ್ನಡೆದ. ವಿಕ್ರಾಂತ್ ಸಿಂಹನ ಹೆಜ್ಜೆಗಳು ದೇವಸ್ಥಾನದ ಮೆಟ್ಟಿಲು ಹತ್ತುತ್ತಿದ್ವೆ. ಅಲ್ಲಿಯವರೆಗೆ ಗದ್ದಲ ಮಾಡ್ತಿದ್ದ ಸೆಟ್ ಸಂಪೂರ್ಣ ಶಾಂತವಾಗೋಯ್ತು. ನಿರ್ದೇಶಕ ಪೃಥ್ವಿ ಕೂಡ ಗೌರವದಿಂದ ಎದ್ದು ನಿಂತರು. ಯಾಕೆ ಅಂದರೆ ಈ ಸಿನಿಮಾಗೆ ಬಂಡವಾಳ ಹೂಡಿದ್ದ ಫ್ಯಾಷನ್ ಎಂಪೈರ್ ಕಂಪನಿಯ ಸಾರಥಿಯೇ ಇವನಾಗಿದ್ದ. ವಿಕ್ರಾಂತ್ ನೇರವಾಗಿ ಲೇಖನ ಕೂತಿದ್ದ ಜಾಗಕ್ಕೆ ಬಂದ. ಅವಳ ನಟನೆಯನ್ನು ಅವನು ದೂರದಿಂದಲೇ ಕಾರ್ನಲ್ಲಿ ಕೂತು ಮಾನಿಟರ್ನಲ್ಲಿ ನೋಡ್ತಿದ್ದ. ಲೇಖನ ಇನ್ನೂ ಆ ತಾಂಡವ ನೃತ್ಯದ ಗುಂಗಿನಲ್ಲೇ ಇದ್ಲು. ಅವನು ಅವಳ ಮುಂದೆ ಬಂದು ನಿಂತಾಗ ಲೇಖನ ತಲೆ ಎತ್ತಿ ನೋಡಿದ್ಲು. ವಿಕ್ರಾಂತನ್ನ ವಾಚ್ ಒಮ್ಮೆ ಸರಿಪಡಿಸ್ಕೊಂಡು ಗಂಭೀರ ಧ್ವನಿಯಲ್ಲಿ ಹೇಳ್ದ, ನಾನು ಫ್ಯಾಷನ್ ಜಗತ್ತಿನ ಬಟ್ಟೆಗಳ ವಿನ್ಯಾಸ ನೋಡಿ ಅಭ್ಯಾಸ, ಆದರೆ ಇವತ್ತು ನಿನ್ನ ಕಣ್ಗಳಲ್ಲಿ ಆಕ್ರೋಶದ ವಿನ್ಯಾಸ ನೋಡಿದೆ. ಲೇಖನ, ಈ ನಟನೆಗೆ ಆ ಶಿವನೇ ಮೆಚ್ಚಬೇಕು. ಆದರೆ ನೆನ್ಪಿಟ್ಕೊ, ಬೆಂಕಿ ಜೊತೆ ಆಡುವಾಗ ಸುಟ್ಕೊಳ್ಳೋ ಭಯ ಇರಬಾರ್ದು, ಸುಡೋ ಹಠ ಇರಬೇಕು. ಒಂದು ಮಾತುಗಳು ಲೇಖನಳ ಮನಸ್ಸಿನಲ್ಲಿ ಸಂಚಲನ ಮೂಡಿಸ್ತು. ವಿಕ್ರಾಂತ್ ಕೇವಲ ಪ್ರೊಡ್ಯೂಸರ್ ಆಗಿ ಅಲ್ಲಿಗೆ ಬಂದಿರಲಿಲ್ಲ. ಆ ಮಳೆ, ಆ ಫೋಟೋ ಮತ್ತು ಲೇಖನಳ ಕಣ್ಣೀರಿನ ಹಿಂದೆ ಅವನದ್ದೇ ಆದ ಒಂದು ದೊಡ್ಡ ಹಿಸ್ಟ್ರಿ ಇದೆ. ವಿಕ್ರಾಂತ್ ಸಿಂಹ ಅಲ್ಲಿಗೆ ಬರೋ ಮುನ್ನ ಅವನ ಫೋನ್ನಲ್ಲಿ ಒಂದು ಮೆಸೇಜ್ ಬಂದಿತ್ತು. ನೀವು ಹುಡುಕ್ತಿದ್ದ ಸತ್ಯದ ಫೋಟೋ ಈಗ ಲೇಖನಳ ಕೈಯಲ್ಲಿದೆ. ವಿಕ್ರಾಂತ್ ಸಿಂಹ ತನ್ನ ಬೆಲೆ ಬಾಳೋ ಕೋಟ್ ಸರಿಪಡಿಸ್ಕೊಳ್ತಾ ಲೇಖನಾಳ ಹತ್ರ ಬಂದಾಗ ಇಡೀ ಸೆಟ್ ಗೌರವದಿಂದ ಬಾಗಿ ನಿಂತಿತ್ತು. ಆದರೆ ಲೇಖನ ಮಾತ್ರ ಅವನನ್ನು ನೋಡ್ದವಳಂತೆ ತನ್ನ ಕೈಲಿದ್ದ ಆ ಫೋಟೋನ ಬಟ್ಟೆ ಒಳಗಡೆ ಬಚ್ಚಿಟ್ಕೊಂಡ್ಳು. ಅವಳ ಕಣ್ಗಳಲ್ಲಿ ದೈವಿಕ ಶಾಂತಿ ಜಾಗದಲ್ಲಿ ಈಗ ಕೆಂಡದಂತಹ ಕೋಪ ಇತ್ತು. ವಿಕ್ರಾಂತನ್ನ ಎಂದಿನ ಅಧಿಕಾರಿಯುತ ಧ್ವನಿಯಲ್ಲಿ ಹೇಳ್ದ, ನನ್ನ ಕಂಪ್ನಿ ಬ್ರ್ಯಾಂಡ್ ಅಂಬಾಸಿಡರ್ ಇಷ್ಟು ಚೆನ್ನಾಗಿ ನಟಿಸ್ತಾಳೆ ಅಂತ ನಾನು ನಿರೀಕ್ಷಿಸಿರಲಿಲ್ಲ. ಲೇಖನ, ಈ ಸೀನ್ ನೋಡಿ ಇಡೀ ಇಂಡಸ್ಟ್ರಿ ನಿನ್ನ ಪಾದದ ಹತ್ರ ಬೀಳುತ್ತೆ. ಆದರೆ ಅದಕ್ಕೆ ಕಾರಣ ಈ ಫ್ಯಾಷನ್ ಎಂಪೈರ್ ಹಾಕಿರೋ ಬಂಡವಾಳ ಅನ್ನೋದನ್ನು ಮರಿಬೇಡ. ಲೇಖನ ನಿಧಾನವಾಗಿ ಎದ್ದು ನಿಂತಳು. ಅವಳು ವಿಕ್ರಾಂತ್ನ ಕಣ್ಗಳನ್ನ ನೇರವಾಗಿ ದಿಟ್ಟಿಸಿದ್ಲು. ಅವನ ಶ್ರೀಮಂತಿಕೆ ಅಥವಾ ಅವನ ಪ್ರಭಾವ ಅವಳ ಮೇಲೆ ಕಿಂಚಿತ್ತೂ ಪರಿಣಾಮ ಬೀರಲಿಲ್ಲ. ಅವನ ಆ ಮಾತಿಗೆ ನಮ್ಮ ಲೇಖನಾಳ ಉತ್ತರ ಏನಾಗಿರುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ.